the all new KTM 390 Adventure. So this is the Dakar Rally inspired KTM Adventure. Ladies and gentlemen, we are in Goa. Orange Sunset ಗೆ ವೇಟ್ ಮಾಡ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇವತ್ತು ದ ಆರೆಂಜ್ ಬೇಬಿ ಇದೆ, ದ ಆಲ್ ನ್ಯೂ KTM 390 ಅಡ್ವೆಂಚರ್. ಸೊ ಇವತ್ತು ಈ ಗಾಡಿ ಬಗ್ಗೆ ನಾವು ಪೂರ್ತಿಯಾಗಿ ಡೀಟೇಲ್ಸ್ ನೋಡೋಣ ಬನ್ನಿ. ಸೊ ದಿಸ್ ಇಸ್ ದ ಡಕಾರ್ ರ್ಯಾಲಿ ಇನ್ಸ್ಪೈರ್ಡ್ KTM ಅಡ್ವೆಂಚರ್ ಎಸ್. ಸೊ ನಿಮಗೆ ಇಲ್ಲಿ 6 ವೇರಿಯಂಟ್ ಬಂದಿಲ್ಲ, ಡಿಮ್ಯಾಂಡ್ ಇದ್ದರೆ ಮುಂದೆ ತರಿಸ್ತಾರಂತೆ, ಬಟ್ ಸದ್ಯಕ್ಕೆ 6 ಇಲ್ಲ. ಸೊ ನೀವು ಫ್ರಂಟಿಂದ ನೋಡ್ಬೋದು LED ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇರುತ್ತೆ, ಹಾಗೆಯೇ LED DRL, ವಿಂಡ್ಶೀಲ್ಡ್ ಅಷ್ಟೇ ಸಖತ್ ಹೈಟಲ್ಲಿ ಇಟ್ಟಿದ್ದಾರೆ. ಆಮೇಲೆ ನೀವು ಈ ಕನ್ಸೋಲ್ ಕೂಡ ನೋಡ್ಬೋದು, ನ್ಯಾವಿಗೇಟ್ ಮಾಡ್ತಾರೆ ಡಕಾರಲ್ಲಿ ಯಾವ ಥರ ನೋಡ್ತೀರಾ ಆ ಒಂದು ಈಸಿಯಾಗಿ ಆಗಲಿ ನಿಮಗೆ ನ್ಯಾವಿಗೇಷನ್ ಅನ್ನೋದಕ್ಕೆ ಈ ಹೈಟಲ್ಲಿ ಇಟ್ಟಿದ್ದಾರೆ. ಸೊ ಫ್ರಂಟು ನೀವು ಇಲ್ಲಿ ಮಡ್ಗಾರ್ಡ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ಆ್ಯಕ್ಚುಲಿ ಸಾಲಿಡ್ ಆಗಿದೆ, ಡಮ್ಮಿ ಪೀಸ್ ಥರ ಎಲ್ಲ ಸಾಲಿಡ್ ಆಗಿದೆ. ಇದು ಫೆಂಡರ್ ಎಲಿಮಿನೇಟರ್ ನಿಮಗೆ ಶಾರ್ಟ್ ಆಗಿದೆ, ಬಟ್ ಬೇಕಂದರೆ ನೀವು ಎಕ್ಸ್ಟೆಂಡ್ ಆಗಿರೋದು ಕೂಡ ಸಿಗುತ್ತೆ, ತೊಗೊಳ್ಬೋದು. ಇದು ಮೇಯ್ನು ನಿಮಗೆ 21 ಇಂಚ್ ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಇದು ಟ್ಯೂಬ್ ಅಲ್ಲ, ಟ್ಯೂಬ್ಲೆಸ್ಸು. ನೀವು ಹಿಮಾಲಯನಲ್ಲೆಲ್ಲ ಕ್ರಾಸ್ ನೋಡಿರ್ತಾರೆ ಸ್ಪೋಕ್ಸ್, ಇದು ಕ್ರಾಸ್ ಇಲ್ಲ, ಅದು KTM ಪೇಟೆಂಟೇ ನಿಮಗೆ ಈ ಥರ ಬರುತ್ತೆ ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲ್ಸ್ ಇದು. ಸೊ ಫ್ರಂಟು ಡಿಸ್ಕು ಬಂದು 320 mm, ಹಿಂದೆದು ಡಿಸ್ಕು 240 mm. ಹಾಗೆಯೇ WP Apex ಸಸ್ಪೆನ್ಷನ್, ಇದು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನು, ಬಟ್ ನೀವು ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಬಟನ್ ಕೊಟ್ಟಿದ್ದಾರೆ, 30 ಕ್ಲಿಕ್ಸು ನೀವು ಸೆಟ್ ಮಾಡ್ಕೊಬೋದು. ಸೊ ಇದು ಏನು ಪ್ಯಾನಲ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಇದು ಪಿಗ್ಮೆಂಟೆಡ್ PP ಅಂತ ಹೇಳ್ತಾರೆ, ಅದರಿಂದ ಬಿಲ್ಡ್ ಮಾಡಿರೋದು. ಸೊ ಇದು ಆ್ಯಕ್ಚುಲಿ ಗ್ರಾಫಿಕ್ಸ್ ಯಾವುದು ಸ್ಟಿಕ್ಕರ್ ಇಲ್ಲ, ಇದು ಮೋಲ್ಡ್ ಆಗಿದೆ, ನಿಮಗೆ ಈ ಬಾಡಿ ಪ್ಯಾನಲ್ ಜೊತೆಗೇ ಮೋಲ್ಡ್ ಆಗಿದೆ. ಸೊ ನೀವು ಇದನ್ನ ಕಿತ್ತಿದ್ರೆ ನಿಮಗೆ ಅದೇ ಆರೆಂಜ್ ಕಲರ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಬೇರೆ ಮೆಟೀರಿಯಲ್, ಇನ್ನೂ ಪ್ರೀಮಿಯಮ್ಮು, ಸೊ ಸ್ವಲ್ಪ ಸ್ಟಡಿ ಆಗಿರುತ್ತೆ. ಸೊ ಆ್ಯಕ್ಚುಲಿ ಇದು ಸಾಲಿಡು, ನೀವು ಮುಟ್ಟಾಗ ಗೊತ್ತಾಗುತ್ತೆ. ಇಲ್ಲಿ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆರೆಂಜ್ ಕಲರು ಹಾಗೆ ವೈಟ್ ಕಲರು 2 ಕಲರ್ ಆಪ್ಷನ್ಸ್ ಬರುತ್ತೆ. ಸೊ ನೀವು ಇಂಜಿನ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ 399 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರೋದು, ಲಿಕ್ವಿಡ್ ಕೂಲ್ಡ್ ಆಫ್ ಕೋರ್ಸ್. ಇದು 46 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 39 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಊಪಿಂಗ್ 237 mm ಇದೆ ಗುರು. ಆಫ್ ರೋಡಲ್ಲಿ ಟ್ರಯಲ್ಸಲ್ಲಿ ನೀವೇ ನೋಡ್ತೀರಾ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅಂಡರ್ ಬೆಲ್ಲಿ ಎಕ್ಸಾಸ್ಟು. ಸೊ ಗೈಸ್ ಡೋಂಟ್ ವರಿ ಅಬೌಟ್ ಇಟ್, ಬಿಕಾಸ್ KTM ಇಂದ ಅದನ್ನೆಲ್ಲ ನೀರಲ್ಲಿ ಟೆಸ್ಟ್ ಮಾಡಿದ್ದಾರೆ. ನೀವು ಇಂಜಿನ್ ಕಿಲ್ ಮಾಡಿ ಮತ್ತೆ ನೀರಲ್ಲಿರುವಾಗ ಆನ್ ಮಾಡಿದ್ರೂ ತೊಂದರೆ ಇಲ್ಲ, ಅಲ್ಲಿ ಒಳಗಡೆ ನೀರು ಹೋಗೋದಿಲ್ಲ. ಇದ್ರದ್ದೊಂದು ವೀಡಿಯೋ ಹಾಕಿರ್ತೀನಿ, ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹಿಂದೆ ಬಂದರೆ ಎಗೈನ್ ನಿಮಗೆ ಟ್ಯೂಬ್ಲೆಸ್ಸು, ಇದು 17 ಇಂಚ್ ವೀಲ್ಸ್ ಬರುತ್ತೆ. ಅಪೋಲೋ ಟೈರ್ಸು 2, ಫ್ರಂಟು 90 ಸೆಕ್ಷನು, ಹಿಂದೆ ಬಂದು 130 ಸೆಕ್ಷನು. ಟೈಲ್ ಸೆಕ್ಷನ್ ನೋಡ್ಬೋದು ನೀವು, ಟೈಲ್ ಸೆಕ್ಷನಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಆ್ಯಕ್ಚುಲಿ ಬ್ರೈಟಾಗಿದೆ, ತುಂಬ ವೈಡಾಗೇನಿಲ್ಲ ಇದು. ಹಾಗೆ LED ಇಂಡಿಕೇಟರ್ಸು, ಗ್ರ್ಯಾಬ್ ಹಿಡ್ಕೊಳ್ಳೋದಕ್ಕೆ ಗ್ರ್ಯಾಬ್ ರೈಲು ಎಲ್ಲ ಚೆನ್ನಾಗಿದೆ. ಸೊ ಮೇಯ್ನು ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ನಿಮಗೆ ಸೀಟು ತುಂಬ ಜನಕ್ಕೆ ಕನ್ಸರ್ನ್ ಇತ್ತು, ಇದು ನ್ಯಾರೋ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ಎಂಡ್ ಆಫ್ ದ ರೈಡ್ ನಿಮಗೆ ಸೀಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಬಟ್ ಕೂತ್ರೆ ಆ್ಯಕ್ಚುಲಿ ನಿಮಗೆ ಇದು ಹೈಟು ಜಾಸ್ತಿ ಫೀಲ್ ಆಗೋದಿಲ್ಲ, ಬಿಕಾಸ್ ಇದು ಕಂಪೇರ್ಡ್ ಟು ಪ್ರೀವಿಯಸ್ ಜನ ಅದು 855 mm ಇತ್ತು, ಇದು 830 mm ಸೀಟ್ ಹೈಟ್ ಬರೋದು. ಅಷ್ಟು ಗ್ರೌಂಡ್ ಕ್ಲಿಯರೆನ್ಸು ಕೊಟ್ಟು ಸೀಟ್ ಹೈಟು ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೆಸ್ಟ್ ಅಂತಲೇ ಅನ್ಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14.5 ಲೀಟರು, ಹಾಗೆಯೇ ಕರ್ವ್ ವೇಟ್ ಇದು 182 kg, 182 kg. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ಇನ್ನು ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಲೀನ್ ಸೆನ್ಸಿಟಿವಿಟಿ ಇದೆ, ಹಾಗೆ ನಿಮಗೆ ಕಾರ್ನರಿಂಗ್ ABS, ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲು. ಆದರೂ ಅಲ್ಲದೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ದಟ್ ವಿಲ್ ಬಿ ಎ ವೆರಿ ಗ್ರೇಟ್ ಹೆಲ್ಪ್. ಹಾಗೆಯೇ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಬರುತ್ತೆ. ಅದಲ್ಲದೇ ರೈಡ್ ಬೈ ವಯರು, ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ಚು, ರೈಡಿಂಗ್ ಮೋಡ್ಸಲ್ಲಿ ನಿಮಗೆ ಸ್ಟ್ರೀಟು, ಆಫ್ ರೋಡು ಹಾಗೆ ರೈನು, ಈ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ಇನ್ನು ಕೆಲವು ಡೀಟೇಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಹಿಂದೆದು ಸಸ್ಪೆನ್ಷನ್ ಕೂಡ ನಿಮಗೆ ಅಡ್ಜಸ್ಟಬಲ್ ಬರುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ ಹಿಂದೆದು 205 mm, ಫ್ರಂಟು ಬಂದು 200 mm ಬರುತ್ತೆ. ಹಾಗೆಯೇ ನಕಲ್ ಗಾರ್ಡ್ಸ್ ಕೊಡ್ತಾರೆ ನಿಮಗೆ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಸ್ಟಡಿ ಆಗಿದೆ, ಫ್ರಂಟು ಅಷ್ಟು ಸ್ಟ್ರಾಂಗ್ ಇಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ. ಬಟ್ ಇನ್ ಕೇಸ್ ಆಫ್ ಎ ಕ್ರ್ಯಾಶ್ ಅಟ್ಲೀಸ್ಟು ನಿಮಗೆ ಲಿವರ್ಸು ಪ್ರೊಟೆಕ್ಟ್ ಆಗುತ್ತೆ, ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ. ಹಾಗೆಯೇ ಗ್ರಾಫಿಕ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ರೇಡಿಯೇಟರ್ ಕೂಡ ಅಷ್ಟೇ ಕರ್ವ್ಡ್ ಇದೆ. ಇಲ್ಲಿ ನಿಮಗೆ ರಬ್ಬರ್ ಕೊಡ್ತಾರೆ, ಡ್ಯಾಂಪಿಂಗು, ವೈಬ್ರೇಷನ್ಸು ತುಂಬ ಲೆಗ್ಗೆ ಫೀಲ್ ಆಗಬಾರ್ದಂತ. ಹಾಗೆ ಮಾಸ್ಟರ್ ಸಿಲಿಂಡರ್ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇವರೇ ಒಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ಚೈನ್ನ ನೋಡ್ತೀರ ಅಂತ ಹೇಳಿದ್ರೆ ಆ್ಯಕ್ಚುಲಿ ಡ್ಯೂಕಲ್ಲಿ 1545 ಬರುತ್ತೆ ನಿಮಗೆ. ಇದರಲ್ಲಿ ಅದೇ T2 14 ಮತ್ತು
46 ಬರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈ ಬ್ಯಾಶ್ ಪ್ಲೇಟು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇದೊಂಥರ ಡಿಸೈನ್ ಎಲ್ಲ ಸಖತ್ತಾಗಿದೆ ನೋಡುವಾಗ. ಬಟನ್ಸು ಎಲ್ಲ ಪ್ರೀಮಿಯಮ್ ಆಗಿದೆ, ಸ್ವಿಚ್ ಕ್ಯೂಬ್ಸು ಎಲ್ಲದೂ ಅಷ್ಟೇ ಸಖತ್ತಾಗಿದೆ. ಓವರ್ ಆಲ್ ಕ್ವಾಲಿಟಿ ನೋಡುವಾಗ ಸಖತ್ ಚೆನ್ನಾಗಿ ಅನಿಸುತ್ತೆ. ಬಟ್ ರೈಡ್ ಮಾಡ್ತಾ ಬೇರೆ ಎಲ್ಲ ನೋಡೋಣ. ಒನ್ ಥಿಂಗ್ ದಟ್ ಯು ಕ್ಯಾನ್ ಡೂ ಆನ್ ಎ KTM ಬೆಸ್ಟ್ ಅಂದರೆ ವೀಲೀಸ್ ಗುರು. ಸೊ ಸ್ನೇಹಿತರೆ, ಲೆಟ್ಸ್ ರೈಡ್ ದ ಆಲ್ ನ್ಯೂ 390 ಅಡ್ವೆಂಚರು. ಫಸ್ಟು ನಿಮಗೆ ಒಂದು ಸಲ ನಾನು ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಎಕ್ಸಾಸ್ಟ್ ನೋಟು ಸೊ ಈ ಥರ ಕಾಣುತ್ತೆ ಗುರು. ಗಾಡಿ ಸಖತ್ ಹೈಟ್ ಇದೆ, ತುಂಬ ಬೀಫಿ ಆಗಿಲ್ಲ, ನ್ಯಾರೋ ಆಗಿದೆ. ಬಟ್ ಈ ಪಾರ್ಟು ನಿಮಗೆ ಸ್ವಲ್ಪ ಬೀಫಿ ಅನಿಸುತ್ತೆ, ನೋಡೋದಕ್ಕೆ ಸಖತ್ತಾಗಿ ಅನಿಸುತ್ತೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್ ಬೇಬಿ. ಆಫ್ ರೋಡ್ ಮೋಡ್ ಇಟ್ಟಿದ್ದೀವಿ. ಹೆಂಗೆ ಇದು ಅಪ್ ಡೌನ್ ಎರಡೂ ಇದೆ. 0 to 100 ನೋಡ್ಬಿಡೋಣ ಇಲ್ಲಿ. ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ ಬಾಯ್ಸ್. KTMಗೆ ಹೋಗೋದೇ ಹುಡುಗರುಗಳು ಪರ್ಫಾರ್ಮೆನ್ಸ್ಗೆ. ಸೊ ಲೋ ಆ್ಯಂಡ್ ಟಾರ್ಕು ಸುಮಾರು ಜನಕ್ಕೆ ಕ್ವಶನ್ಸ್ ಇತ್ತು. ಸೊ ಇದರಲ್ಲಿ ಲೋ ಆ್ಯಂಡ್ ಟಾರ್ಕು ಸಾಲ್ಟ್ ಆಗಿದೆ. ನೀವು ಹೈಯರ್ ಗೇರ್ಸಲ್ಲಿ ಆರಾಮಾಗಿ ನೋಡಿ, 3rd ಗೇರ್ ಇದೆ, ಏನು ತುಂಬ ಸ್ಟ್ರಗಲ್ ಮಾಡ್ತಾಯಿಲ್ಲ, ಪೀಸಾಗಿ ಹೋಗ್ಬೋದು. ದೇ ಹ್ಯಾವ್ ಫಿಗರ್ಡ್ ದಿಸ್ ಔಟ್ ಈ ಬೈಕಲ್ಲಿ. ಸೊ ಅನದರ್ ಥಿಂಗ್, ತುಂಬ ಜನ ಕ್ವಶನ್ಸ್ ಕೇಳಿದ್ದನ್ನು ನಾನು ಫಸ್ಟ್ ಅಡ್ರೆಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಇದನ್ನ ಸ್ವಲ್ಪ ಟೈಮ್ ಓಡಿಸಿ ಫೀಲ್ ತೊಗೊಂಡಿದ್ದೀನಿ. ಸೀಟ್ ಬಗ್ಗೆ ಕೇಳಿದ್ರಿ, ಕಂಫರ್ಟು ತುಂಬ ಫ್ಲೆಶಿಯಾಗೆಲ್ಲ ಇಲ್ಲ ಸೀಟು, ಆದರೆ ಓಕೆ ನಾಟ್ ಬ್ಯಾಡ್. ಪಿಲಿಯನ್ಗೆ ನೀವು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡಲೇಬೇಡಿ, ಓಕೆನಾ. ಬಟ್ ಫಾರ್ ಎ ರೈಡರ್ ಲೈಕ್ ಮೀ ಡೀಸೆಂಟ್ ಇನಫ್. ಸ್ವಲ್ಪ ಸಾಫ್ಟ್ ಇದೆ, ತುಂಬ ಸಾಫ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಎಗೈನ್ ಇದನ್ನು ಡಿಸೈನ್ ಮಾಡಿರೋದೇ ಅವರು ಡಕಾರಲ್ಲಿ ಗಾಡಿನ ತಲೆಯಲ್ಲಿ ಇಟ್ಕೊಂಡು, ಹಾಗಾಗಿ ಸೊ ವಿಂಡ್ ಬ್ಲಾಸ್ಟು ಡೈರೆಕ್ಟು ಬರೋದಿಲ್ಲ. ನೀವು ಇಲ್ಲಿಗೆ ಹಿಂಗೆ ಬಂದರೆ ಇದೊಂಚೂರು ಏರ್ ಬರೋದು ಗೊತ್ತಾಗುತ್ತೆ. ಬಟ್ ಆ್ಯಕ್ಚುಲಿ ಟಾಲ್ ಇದೆ, ಬಟ್ ಇದು ಅಡ್ಜಸ್ಟಬಲ್ ವೈಸರ್ ಬರೋದಿಲ್ಲ ನಿಮಗೆ. ನೆಕ್ಸ್ಟ್ ಪಾಯಿಂಟು ವೈಬ್ರೇಷನ್ನು ಇದೆ, ವೈಬ್ರೇಷನ್ ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಓವರಾಗಿ ಏನಿಲ್ಲ. ಈ ಹೈ RPMಸಲ್ಲಿ ನಿಮಗೆ ವೈಬ್ರೇಷನ್ಸ್ ಬರುತ್ತೆ ಸ್ವಲ್ಪ. ಕಾಲ ಹತ್ರ ಫುಟ್ ಪೆಕ್ಸ್ ಇದೆಯಲ್ಲ, ಅಲ್ಲಿ ನಿಮಗೆ ಆ ಬಸ್ಸಿಂಗು ಫೀಲ್ ಆಗುತ್ತೆ. ಹ್ಯಾಂಡಲ್ ಬಾರ್ ಓಕೆ, ನನ್ನ ಗಾಡಿಯಲ್ಲಿ ನನಗೇನು ತುಂಬ ವೈಬ್ರೇಷನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ. ಪ್ರಾಬ್ಲಿ ಐ ಆಮ್ ಯೂಸ್ ಟು ಹಿಮಾಲಯನ್. ನೆಕ್ಸ್ಟು ನಾವು ಕಂಫರ್ಟ್ ನೋಡೋಣ. ಸೊ ಕಂಫರ್ಟ್ ಅಂತಂದರೆ ಬೇರೆ ಬೇರೆದು ಬರುತ್ತೆ ಪರ್ಸ್ಪೆಕ್ಟಿವು. ನಮಗೆ ಫಸ್ಟು ಸೀಟಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದೆ, ಸ್ವಲ್ಪ ಇದು ಸ್ಟಿಫರ್ ಸೈಡಲ್ಲಿ ಇದೆ ಅಂತ. ನೆಕ್ಸ್ಟು ರೈಡಿಂಗ್ ಪೋಸ್ಚರ್ ಕಂಫರ್ಟ್ ಆಗಿದೆ. ಹ್ಯಾಂಡಲ್ ಬಾರು ನಿಮಗೆ ಆರಾಮಾಗಿ ಎಟಕ್ಸುತ್ತೆ. ಸೊ ಪ್ರಾಪರ್ ಹೈವೇಗೆ ಜಾಯ್ನ್ ಆಗಿದ್ದೀನಿ. ಬಟ್ ಹೈವೇ ರೈಡ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಂದರ್ ಫ್ಯೂ ಥಿಂಗ್ಸ್ ನಿಮ್ಗೆ ಏನು ಹೈಲೈಟ್ ಮಾಡಬೇಕಂದ್ರೆ, ನಿಮಗೆ ಇದು ಅಲ್ಯೂಮಿನಿಯಂ ಮುಂಚೆ ಬರೋದಲ್ಲ, ಅದು ಚೇಂಜ್ ಆಗಿದೆ ಸ್ಪ್ರಿಂಗ್ ಆರ್ಮ್ದು. ಹಾಗೆಯೇ ಸಬ್ ಫ್ರೇಮು ನಿಮಗೆ ಚೇಂಜ್ ಆಗಿದೆ. ಬಟ್ ಮೇನ್ ಫ್ರೇಮು ಡ್ಯೂಕ್ 390 ಕ್ಯಾರಿ ಮಾಡುತ್ತೆ. ಬಟ್ ಸ್ಟಿಲ್ ಸ್ವಲ್ಪ ಜಾಮಿಟ್ರಿ ಎಲ್ಲ ನಿಮಗೆ ಅಡ್ವೆಂಚರ್ಗೆ ಹೇಗೆ ಬೇಕು ಆ ಥರ ಟ್ವೀಕ್ಸ್ ಮಾಡಿದ್ದಾರೆ. ಸೊ ಅನದರ್ ಥಿಂಗ್ ಏನಂದರೆ, ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು ನೀವು ಈ ಥರ ಕ್ಲಿಕ್ಸ್ ಇರುತ್ತಲ್ಲ, ಇದನ್ನು ಯೂಸ್ ಮಾಡ್ಕೊಬೋದು. ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಈ ಗಾಡಿಗಳು ನಿಲ್ಲಿಸಿದರೆ ಬಂದು ಕೈಯಾಗಿ ತಿರ್ಗಿಸ್ಬಿಟ್ರೆ ನಿಮ್ಮದು ಆ್ಯಕ್ಚುಲ್ ಏನು ಅಡ್ಜಸ್ಟ್ಮೆಂಟ್ಸ್ ಇರುತ್ತಲ್ಲ ಅದೇ ಚೇಂಜ್ ಆಗುತ್ತೆ. ಅದೇ ಪ್ರಾಬ್ಲಮ್ಮು. ಸೊ ಸ್ನೇಹಿತರೆ, ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಖಡಕ್ಕಾಗಿದೆ, ಅಷ್ಟೇ ನಾನು ಹೇಳೋದು. ಪರ್ಫಾರ್ಮೆನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಆಮೇಲೆ ಟಾಪ್ ಸ್ಪೀಡ್ ನೋಡಬೇಕಂತ ಹೇಳ್ತೀರಾ, ಗೋವಾ ಅಲ್ಲಿ ಬ್ಯುಸಿ ರೋಡ್ಸ್, ಸ್ಮಾಲ್ ರೋಡ್ಸ್ ಇರೋದ್ರಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೆ ಅಷ್ಟು ತೋರಿದೆ. ಬಟ್ ನೀವು ನೋಡಿದ್ರಿ 160+ ಯು ಕ್ಯಾನ್ ಕ್ಲಾಕ್ ಇಟ್. ಆದರೆ ಕಂಫರ್ಟಬಲ್ ಒಂದು ಕ್ರೂಸಿಂಗ್ ಸ್ಪೀಡ್ ಅಂತ ಇರುತ್ತೆ, ಸ್ವೀಟ್ ಸ್ಪಾಟ್ ಅಂತ, ಅದು ಇಂಪಾರ್ಟೆಂಟ್ ಯಾವತ್ತೂ. ಸೊ ಈ ಗಾಡಿಯಲ್ಲಿ ನೀವು ಆರಾಮಾಗಿ 130-140 ಹೈವೇಯಲ್ಲಿ ಕ್ರೂಸ್ ಮಾಡ್ಬೋದು.
ವರಿ ಫ್ರೀ ಆಗಿ. ಕ್ವಿಕ್ ಶಿಫ್ಟರ್ ಆ್ಯಂಡ್ ಆಟೋ ಬ್ಲಿಪ್ಪರ್ ಅಂತೂ ಸಕ್ಕತ್ತಾಗಿದೆ, ಸ್ಪಾಟ್ ಆನು. ಬಟ್ ಕ್ವಿಕ್ ಶಿಫ್ಟ್ ಯೂಸ್ ಮಾಡಬೇಕಿದ್ರೆ ಸ್ವಲ್ಪ ಥ್ರಾಟಲ್ಲು ನೀವು ಬ್ಯಾಕ್ ಓಪನ್ ಮಾಡಿದರೆ ಕ್ಲೀನಾಗಿ ಇನ್ನೂ ಸ್ಮೂತಾಗುತ್ತೆ. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಇಲ್ಲಿ ರೈಡಿಂಗ್ ಮೋಡ್ ನೋಡ್ತಾ ಇದ್ದೀರಾ. ರೈಡಿಂಗ್ ಮೋಡಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿ ಪ್ರಿಫರೆನ್ಸಿಗೆ ತಕ್ಕನಾಗೆ ಸೆಲೆಕ್ಟ್ ಮಾಡ್ಕೊಬೋದು. ಈಗ ಮೋಟರ್ ಸೈಕಲ್ ಟ್ರಾಕ್ಷನ್ ಕಂಟ್ರೋಲು ಆನ್ ಆಫ್ ಮಾಡ್ಕೊಬೋದು, ಆಮೇಲೆ ಕ್ವಿಕ್ ಶಿಫ್ಟರ್ ಆನ್ ಆಫ್ ಮಾಡ್ಕೊಬೋದು. ಆಫ್ ರೋಡಲ್ಲಿ ಥ್ರಾಟಲ್ ರೆಸ್ಪಾನ್ಸು ನಿಮಗೆ ರೋಡ್ದು ಬೇಕಾ, ಆಫ್ ರೋಡ್ ಬೇಕಾ, ರೈನ್ದು ಬೇಕಾ. ರೈನ್ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಅದು ಚೇಂಜ್ ಮಾಡ್ಕೊಬೋದು. ಡಿಸ್ಪ್ಲೇ ಮೋಡ್ ಇದೆ. ಡಿಸ್ಪ್ಲೇ ಮೋಡ್ ಬೇಸಿಕಲಿ ನೀವು ಏನಾದರೂ ಆಫ್ ರೋಡ್ ಮೋಡ್ಗೆ ಹೋಗಿ ಈ ಥರ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಸಿಂಪಲ್ಲಾಗಿ ಒಂಥರ ಇದು ಆಫ್ ರೋಡ್ದು ಡಿಸ್ಪ್ಲೇ ಇಟ್ಟಂಗೆ. ಅನದರ್ ಥಿಂಗ್ ಏನಂತಂದರೆ, ನೀವು ಪ್ರೀವಿಯಸ್ಸು ಯಾವ ಮೋಡು ಏನು ಸೆಟ್ಟಿಂಗ್ಸಲ್ಲಿ ಇಟ್ಟಿರ್ತೀರಾ ಅದೇ ಬರುತ್ತೆ ನೀವು ಆಫ್ ಮಾಡಿ ಆನ್ ಮಾಡಿದ್ರೆ. ಹಾಗೆಯೇ ಸ್ಮಾರ್ಟ್ ಕ್ರಾಲ್ ಅಂತ ಒಂದು ಫೀಚರ್ ಇದೆ. ಸೊ ನೀವೇನಾದ್ರು ಆಫ್ ರೋಡ್ ಹೋಗಿ ಹೊಸಬ್ರಾಗಿದ್ದರೆ ನಿಮಗೆ ಸ್ಟಾಲ್ ಆಗೋದನ್ನು ಅವಾಯ್ಡ್ ಮಾಡುತ್ತದು. ಸೊ ಮೊಮೆಂಟಮ್ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಈವನ್ ಸಿಟಿ ಟ್ರಾಫಿಕ್ಸಲ್ಲೂ ಎಲ್ಲ ಹೆಲ್ಪ್ ಆಗುತ್ತಿದ್ದು. ಸೊ ನೆಕ್ಸ್ಟ್ ಪಾರ್ಟ್ ಗಾಡಿದು ಬ್ರೇಕಿಂಗ್ ಮಾತಾಡೋಣ. KTM ಅವ್ರದ್ದು ಇರಲೇ ಬ್ರೇಕಿಂಗ್ ಬೈಟು. ಫ್ರಂಟ್ ಬ್ರೇಕ್ ಮಾಡ್ತೀನಿ. ಸೂಪರ್ ಗುರು. ಅಪ್ಪ, ಅಡ್ವೆಂಚರ್ಗೆ ಈ ಥರ ಬ್ರೇಕಿಂಗ್ ಬೈಟು ಬೇಜಾನ್. ಬಿಕಾಸ್ ಸ್ಪೋರ್ಟ್ಸ್ ಬೈಕು ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ಕನ್ಸಿಡರಿಂಗ್ ಇಟ್ಸ್ ಎನ್ ADV, ಬ್ರೇಕಿಂಗ್ ಬೈಟು ಸಖತ್ತಾಗಿದೆ. ನೆಕ್ಸ್ಟು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ನೋಡೋಣ. ಕ್ರೂಸ್ ಕಂಟ್ರೋಲ್ ಈ ಬಟನ್ ಒತ್ತಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಬಟನ್ ಇದೆ RES ಅಂತ ನೋಡಿ. ಸೊ ಇಲ್ಲಿ ಇದು ಮಾಡಿದ್ರೆ ನಾವು ಏನು ಸ್ಪೀಡ್ ಸೆಟ್ ಮಾಡಿರ್ತೀವಿ ಆ ಸ್ಪೀಡಲ್ಲಿ ಹೋಗುತ್ತೆ. ಇದನ್ನು ಪ್ಲಸ್ ಹೊತ್ಕೊಂಡು ಹೋಯ್ತು ಅಂದರೆ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸೆಟ್ ಮಾಡಿರೋ ಸ್ಪೀಡಿಗೆ ಅದು ಹೈಡ್ಲಿಂಗ್ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ, ಥ್ರಾಟಲ್ ಮಾಡ್ಕೊಂಡು ಹೋಗುತ್ತೆ. ಅದೇ ಇದರಲ್ಲಿ ಕಂಫರ್ಟಬಲ್ ಆಗಿ ಹೋಗುತ್ತೆ ಗಾಡಿ. ಸೊ ನೀವು ಹೈವೇಲಿ ಇದು ರಿಲ್ಯಾಕ್ಸ್ ಮಾಡಬೇಕು ಮೊಮೆಂಟರಿಲಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಫೀಚರ್. ಸೊ ಇದನ್ನೇ ಮತ್ತೆ ಒತ್ತಿದ್ರೆ ನೀವು ಕ್ರೂಸ್ ಕಂಟ್ರೋಲು ಸ್ಪೀಡು ಕಡಿಮೆ ಆಗ್ತಾ ಬರುತ್ತೆ. ಗೇರ್ ಡೌನ್ ಮಾಡಿದರೆ ಕ್ರೂಸ್ ಕಂಟ್ರೋಲ್ ಆಫ್ ಆಗೋಲ್ಲ. ನೋಡಿ 54ಅಲ್ಲಿದೆ, ಥರ್ಡ್ ಗೇರಲ್ಲಿ ಇದ್ದೀವಿ. ಸೆಕೆಂಡಿಗೆ ಬಂದರೆ ಕ್ರೂಸ್ ಕಂಟ್ರೋಲ್ ಆಫ್ ಆಗೋದಿಲ್ಲ. ಸೊ ಗೇರ್ ಡೌನಲ್ಲಿ ಆಫ್ ಆಗೋಲ್ಲ, ಜಸ್ಟು ಬ್ರೇಕ್ಸು ಫ್ರಂಟ್ ಇಲ್ಲ ಹಿಂದೆದು ಮತ್ತು ಕ್ಲಚ್ಚಲ್ಲಿ ಇಲ್ಲ ಬಟನ್ ಒತ್ತಿದ್ರೆ ಆಫ್ ಆಗುತ್ತೆ ಕ್ರೂಸ್ ಕಂಟ್ರೋಲು. ಸೊ ನೆಕ್ಸ್ಟು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ. ದಟ್ ಈಸ್ ದ ಮೈನ್ ಹೈಲೈಟ್. ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಇದು ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ಯೂಸ್ ಮಾಡೋದು ಕೂಡ ಕಷ್ಟ. ಬಿಕಾಸ್ ರೈಟ್ ಸೆಟ್ಟಿಂಗಲ್ಲಿ ಇಲ್ಲ ನಿಮಗೆ ಅಂತ ಹೇಳಿದ್ರೆ ಗಾಡಿ ವಾಬಲ್ ಬರ್ಬೋದು ಲೈಟಾಗಿ, ಇಲ್ಲ ನಿಮಗೆ ಬಂಪಿ ರೈಡ್ ಫೀಲ್ ಆಗ್ಬೋದು. ಸೊ ನೀವು ಅದನ್ನು ಕ್ಲೀನಾಗಿ ಟ್ಯೂನ್ ಮಾಡೋದಕ್ಕೆ ಇವ್ರದ್ದು ಮ್ಯಾನ್ಯಲ್ಸ್ ಏನಾದರೂ ಇರ್ಬೋದು, ಇಲ್ಲ Pro XP ಪ್ರೋಗ್ರಾಮ್ ಇಲ್ಲೇನಾದರೂ ನಿಮಗೆ ಕಲಿಸಿದ್ರೆ ಆ ಸಸ್ಪೆನ್ಷನ್ ಟ್ಯೂನಿಂಗ್ ಕಲ್ತ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಯು ಹ್ಯಾವ್ ಟು. ಸೋ ಫಾರ್ ನನಗೆ ರೈಡು ಸ್ಮೂತ್ ಇದೆ, ಬಟ್ ತುಂಬ ಸೂಪರ್ ಸ್ಮೂತ್ ಅಂತ ಏನು ಹೇಳೋ ಥರ ಇಲ್ಲ. ಬಟ್ ಇನ್ ಕೇಸ್ ನಮಗೆ ಚೇಂಜ್ ಮಾಡ್ಕೋಬೇಕಂದ್ರೆ ಆಪ್ಷನ್ ಇದೆ. ಸೊ ಇನ್ನು ಗಾಡಿದು ಹೈಟ್ ನೋಡ್ತೀರಂದರೆ ನಿಮಗೆ ಹೈಟು ತುಂಬ ಏನು ಅನ್ಸೋದಿಲ್ಲ, ಕಂಫರ್ಟಬಲ್. ಒಂದ್ಸಲ ಮೂವ್ ಆದಮೇಲೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ಕುಲ್ಟಾ ಇದ್ದರೆ ಹತ್ಬೇಕಿದ್ರೆ ನಿಮಗೆ ಚೂರು ಅದು ಅನ್ನಿಸ್ಬೋದು. ಬಟ್ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಹೈಟ್ ಇದ್ರೂ ವೆಯ್ಟ್ ಕಡಿಮೆ ಇದೆ ಇದು. ಸೊ ವೆಯ್ಟು ಫಸ್ಟ್ ಆಫ್ ಆಲ್ 182 kg ಇದು ಕರ್ವ್ ವೆಯ್ಟು. ನಂಬರ್ಸ್ ಅಷ್ಟೇ ಅಲ್ಲ, KTM ಸಮವು ಅದು ಗಾಡಿದು ವೆಯ್ಟು ನಿಮಗೆ ಫೀಲ್ ಆಗೋಲ್ಲ, ಆ ಥರ ಬಿಲ್ಡ್ ಮಾಡಿರ್ತಾರೆ. ಸೊ ನೀವು ಇದನ್ನು ರೈಡ್ ಮಾಡುವಾಗ ನೋಡಿ, ಒಳ್ಳೆ ಕಾರ್ನರ್ ಸ್ಪೀಡ್ಸು ಎಲ್ಲ ಕ್ಯಾರಿ ಮಾಡ್ಬೋದು. ಸಖತ್ತಾಗಿದೆ ಗುರು. ಆ ವೆಯ್ಟ್ ಬ್ಯಾಲೆನ್ಸಿಂಗ್ ಸಖತ್ತಾಗಿ ಮಾಡಿದ್ದಾರೆ. ನಿಮಗೆ ಗಾಡಿದು ವೆಯ್ಟು ಗೊತ್ತಾಗೋದಿಲ್ಲ ಅಷ್ಟು. ಡೋಂಟ್ ವರಿ ಅಬೌಟ್ ದ ಹೈಟ್ ಆ್ಯಂಡ್ ವೆಯ್ಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆ ಥರ ತುಂಬ ಬಂಪಿ ಇರಬೇಕಿದ್ರೆ ಗಾಡಿ ಸ್ವಲ್ಪ ಸ್ಟಿಫ್ ಇರೋದು, ಸಸ್ಪೆನ್ಷನ್ ಹ್ಯಾಂಡಲ್ ನಿಮಗೆ ವಾಬಲಿಂಗು ಚೂರು ಗೊತ್ತಾಗುತ್ತೆ. ದಟ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಅದು ಮೋಸ್ಟ್ಲಿ ನಾವು ಸಸ್ಪೆನ್ಷನ್ ಸೆಟ್ ಮಾಡೋದ್ರ ಮೇಲೆ ಚೇಂಜ್ ಆಗುತ್ತೇನೋ, ಬಟ್ ನಾವು ಮಾಡೋ ತನಕ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಲಾಂಗ್ ಟರ್ಮಲ್ಲಿ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ಬೋದು. ಸೊ ಈ ಗಾಡಿದು ಟರ್ನಿಂಗ್ ರೇಡಿಯಸ್ಸು ಕಡಿಮೆ ಆಗಿದೆ. ಇದು ಆ್ಯಕ್ಚುಲಿ ವೀಲ್ ಬೇಸ್ 40 mm ಜಾಸ್ತಿ ಆಗಿದೆ ಪ್ರಿವಿಯಸ್ ಜನಿಗೆ ಕಂಪೇರ್ ಮಾಡಿದ್ರೆ. ಬಟ್ ಸ್ಟಿಲ್ ಟರ್ನಿಂಗ್ ರೇಡಿಯಸ್ಸು ಕಡಿಮೆ ಆಗಿದೆ. ಈ ಥರ ಎಲ್ಲ ನೀವು ಟರ್ನ್ ಮಾಡ್ತೀರಾ ಅಂತಂದರೆ ವೆಯ್ಟ್ ಫೀಲ್ ಆಗೋಲ್ಲ ಗಾಡಿದು. ದಟ್ ಈಸ್ ಲೈಕ್ ಈಸಿ ನಿಮಗೆ ಹ್ಯಾಂಡಲ್ ಮಾಡಬೇಕಿದ್ರೆ. ಇಂಜಿನು ತುಂಬ ಸ್ಮೂತ್ ಎಕ್ಸ್ಪೆಕ್ಟ್ ಮಾಡಬೇಡಿ. ದಟ್ ಈಸ್ ನಾಟ್ KTM's ಕ್ಯಾರೆಕ್ಟರ್. ನೀವು ಬೇರೆ ಗಾಡಿಗಳಿಗೆ ನೋಡಿರೋದಕ್ಕೆ ಆ ಥರ ಸ್ಮೂತ್ನೆಸ್ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. KTM ಆ ಥರ ಅಲ್ಲ.
ಸೊ ಈ ಥರ ಕರ್ವ್ಸಲ್ಲಿ ನೀವು ಲೀನ್ ಮಾಡಿ ಸೆಂಡ್ ಮಾಡ್ತೀರಾ ಅಂತಂದ್ರು ಗಾಡಿನ ಪೀಸಾಗಿ ಹ್ಯಾಂಡಲ್ ಮಾಡುತ್ತೆ ಗುರು ಗಾಡಿ. ಬಿಕಾಸ್ ನೆನ್ನೆ ನಾವು ಸುಮಾರು ಈ ಕರ್ವಿ ರೋಡ್ಸಲ್ಲೆಲ್ಲ ಓಡಿಸಿದ್ವಿ, ಗಾಡಿನ ಎಷ್ಟೇ ಬೆಂಡ್ ಮಾಡಿದ್ರು ಇಟ್ ವಾಸ್ ಹ್ಯಾಂಡ್ಲಿಂಗ್ ಇಟ್ ರಿಯಲಿ ವೆಲ್. ಮೈಲೇಜ್ ಕೇಳ್ತೀರಾ, ಸೊ 26 ಅಂತ ಹೇಳ್ತಾರೆ KTM ಕಡೆಯಿಂದ ಮೈಲೇಜು. ಬಟ್ ನೀವು ಚೆಚ್ಚಾಡಿದ್ರೆಲ್ಲ ಅಷ್ಟು ಎಕ್ಸ್ಪೆಕ್ಟ್ ಮಾಡಲೇಬೇಡಿ ಬಾಯ್ಸ್. 26 ನೀವು ಡೀಸೆಂಟಾಗಿ ಓಡಿಸಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈ ಥರ ಗಾಡಿ ಇಟ್ಕೊಂಡು ಹೂ ವಿಲ್ ರೈಡ್ ಡೀಸೆಂಟ್ ಅಲ್ವಾ, ಥ್ರಾಟ್ಲ್ ಓಪನ್ ಮಾಡೇ ಮಾಡ್ತಾರೆ. ಆರ್ಸು ಹಂಪು ಇವೆಲ್ಲ ಆರಿಸ್ಕೊಂಡು ಹೊಡಿತಾ ಇರ್ಬೋದು ಗುರು. ನೆಕ್ಸ್ಟ್ ಥಿಂಗು KTM ಬ್ಯಾಂಕ್ರಪ್ಟ್ ಆಗ್ತಿದೆಯಲ್ಲ ಗುರು, ಇದ್ರ ಬಗ್ಗೆ ತುಂಬ ಕನ್ಸರ್ನ್ಸ್ ಇದೆ. ನಾವು ತೊಗೊಬೋದು ಈ ಗಾಡಿ, ತೊಗೊಂಡು ಬ್ಯಾಂಕ್ರಪ್ಟ್ ಆಗಿಬಿಟ್ರೆ ಏನು ಅಂತ. ಡೋಂಟ್ ವರಿ ಗಾಯ್ಸ್, KTM ಒಂದು ದೊಡ್ಡ ಕಂಪ್ನಿ ಆಯಿತಾ. ನನಗೆ ಇರೋ ನ್ಯೂಸ್ ಪ್ರಕಾರ ಆಲ್ರೆಡಿ ಪ್ಲ್ಯಾನ್ಸ್ ಇದೆ ಇದ್ರ ಬಗ್ಗೆ ಎಲ್ಲ, ಆ ಥರ ಎಲ್ಲ ಏನೇನೋ ಆಗೋದಿಲ್ಲ. ಬಟ್ ನಾನು ಏನು ಎತ್ತ ಅಂತ ಏನು ಡೀಟೇಲ್ಸ್ ಶೇರ್ ಮಾಡೋ ಥರ ಇಲ್ಲ. ಸೊ ಡೋಂಟ್ ವರಿ ಅಬೌಟ್ ಬ್ಯಾಂಕ್ರಪ್ಸಿ. ಇನ್ನೂ ಇದ್ರದ್ದು ಸರ್ವೀಸ್ ನೋಡ್ತೀರಾ ಅಂತ ಹೇಳಿದ್ರೆ, ಸರ್ವೀಸು 7500 ಕಿಲೋಮೀಟರ್ಸ್ ಅಂತ. ಬೇಸಿಕಲಿ ದಟ್ ಈಸ್ ವಾಟ್ ದೇ ಹ್ಯಾವ್ ಟೋಲ್ಡ್. ನಾರ್ಮಲ್ KTM ಸರ್ವೀಸ್ ಇಂಟರ್ವಲ್ ಏನಿರುತ್ತೆ ಅದೇ ಇದಕ್ಕೂ ಅಂತ. ಅದಾದಮೇಲೆ ನೆಕ್ಸ್ಟು ಫೈನಲಿ ಎಕ್ಸ್ ಶೋರೂಮ್ ಪ್ರೈಸು. ಎಕ್ಸ್ ಶೋರೂಮು ಐ ಥಿಂಕ್ 3.67 ಲ್ಯಾಕ್. ಒಳ್ಳೆ ಪ್ರೈಸಿಂಗು, ಕಾಂಪಿಟೇಷನ್ಗೆಲ್ಲ ಒಳ್ಳೆ ಟಕ್ಕರ್ ಕೊಡೋ ಥರ ಪ್ರೈಸಿಂಗ್ ಮಾಡಿದ್ದಾರೆ. ಆನ್ ರೋಡು ನಿಮಗೆ ಇಷ್ಟಿದ್ರೆ 4.5 4.6 ಅಂತೂ ಆಗುತ್ತೆ ಆನ್ ರೋಡ್ ಬರೋ ಅಷ್ಟೊತ್ತಿಗೆ ಗಾಡಿ. ಹೀಟಿಂಗ್ ಈಸ್ ದ ಅನದರ್ ಇಂಪಾರ್ಟೆಂಟ್ ಥಿಂಗ್. ಸೊ ಹೀಟಿಂಗ್ ನನಗೇನು ಸೋ ಫಾರ್ ಎಲ್ಲೂ ತುಂಬ ಹಿಂಸೆ ಅಂತ ಅನಿಸಿಲ್ಲ. ಪ್ರಾಬಬ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸಿದಾಗ ಇನ್ನೊಂಚೂರು ಇನ್ಪುಟ್ ಕೊಡ್ಬೋದು. ಐ ಥಿಂಕ್ ಇಟ್ ಶುಡಂಟ್ ಬಿ ಎ ಪ್ರಾಬ್ಲಮ್. ಸೊ ಆಫ್ ರೋಡ್ ಟ್ರೈಲ್ಸ್ ನೋಡೋಣ ಬನ್ನಿ. ಸ್ನೇಹಿತರೆ, ಇನ್ನು ನೀವು ಈ ಗಾಡಿನ ಆಫ್ ರೋಡಲ್ಲಿ ಹೊಡಿತೀರಾ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ವರಿ ಫ್ರೀಯಾಗಿ ಹೊಡಿಬೋದು. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಪೋಕ್ಸ್ ವೀಲ್ಸ್ ಬರೋದು. ಸೊ 3 ಮೋಡ್ ಬರುತ್ತೆ ರೈಡಿಂಗು: ರೈನು, ಸ್ಟ್ರೀಟು ಮತ್ತು ಆಫ್ ರೋಡು. ರೈನಲ್ಲಿ ನಿಮಗೆ ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ABS ಜಾಸ್ತಿ ಇಂಟ್ರೆಸಿವ್ ಆಗಿರುತ್ತೆ. ಸ್ಟ್ರೀಟಲ್ಲಿ ಸ್ವಲ್ಪ ಬೆಟರು. ಸ್ಪೆಷಲಿ ನೀವೇನಾದ್ರು ಫಸ್ಟ್ ಟೈಮ್ ಆಫ್ ರೋಡ್ ಮಾಡ್ತಾ ಇರ್ತೀರಾ ಈ ಥರ ಒಂದು ಟೆರೆನ್ಸಿಗೆ ಬಂದು ಅಂತ ಹೇಳಿದ್ರೆ ನೀವು ಆ್ಯಕ್ಚುಲಿ ಸ್ಟ್ರೀಟ್ ಮೋಡಲ್ಲಿ ಓಡಿಸ್ಬೋದು. ಇನ್ ಕೇಸು ನಿಮ್ಗೆ ಏನಾದರೂ ವೀಲ್ ಆಚೆ ಈಚೆ ಹೋಯ್ತು ಅಂತಂದ್ರೂ ಟ್ರ್ಯಾಕ್ಷನ್ ಕಂಟ್ರೋಲ್ ಕಿಕ್ಕಿನ್ ಆಗುತ್ತೆ. ಕಿಕ್ಕಿನ್ ಆಗಿಬಿಟ್ಟು ಇಟ್ ವಿಲ್ ಗೆಟ್ ಬ್ಯಾಕ್ ಯು ಆನ್ ದ ಟ್ರ್ಯಾಕ್. ಸೊ ವರಿ ಫ್ರೀಯಾಗಿ ಸ್ಟಾರ್ಟರ್ಸ್ಗೆಲ್ಲ ಇದು ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಪ್ರೋ ಅಂತ ಹೇಳಿದ್ರೆ ನೀವು ಆಫ್ ರೋಡ್ ಮೋಡ್ಗೆ ಹೋಗ್ಬೋದು. ಸೊ ಯು ಕ್ಯಾನ್ ಟರ್ನ್ ಆಫ್ ದ ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲು, ABS ಜೊತೆಲಿ ಆಟ ಆಡ್ಬೋದು. ಇವೆಲ್ಲ ಮಾಡಿ ನೀವು ಫುಲ್ ಫ್ಲೋ ಅಲ್ಲಿ ಹೊಡಿಬೋದು. ಆಫ್ ರೋಡ್ ಮೋಡು ನಾನು ಸ್ವಲ್ಪ ಟ್ರೈ ಮಾಡಿದೆ. ಕಂಪ್ಲೀಟ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ನನಗೆ ಆಫ್ ಮಾಡಿ ಟ್ರೈ ಮಾಡಿದೆ. ಸೊ ವೀಲ್ ಫುಲ್ಲು ಪವರ್ ಕೊಟ್ಟು ನಿಮಗೆ ಹೆವಿ ಆಚೆ ಈಚೆ ಆಟ ಆಡಿಸುತ್ತೆ. ಸೊ ಇಫ್ ಯು ಆರ್ ಎ ಪ್ರೋ ಯು ಕ್ಯಾನ್ ರೈಡ್ ಇನ್ ಆಫ್ ರೋಡ್. ಇನ್ನು ನೀವು ಟಯರ್ಸ್ ನೋಡ್ತೀರಾ ಅಂದರೆ ಇದು ಡ್ಯುಯಲ್ ಪರ್ಪಸ್ ಟಯರ್ಸ್ ಬರುತ್ತೆ ಅಪೋಲೋ ಅವ್ರದ್ದು. ಸೊ ಈ ಟೆರೆನ್ಸಲ್ಲಿ ಇಟ್ ವಾಸ್ ಗುಡ್. ಈವನ್ ಈ ಟ್ರಯಲ್ಸ್ ಎಲ್ಲ ವರ್ ಏಬಲ್ ಟು ರೈಡ್ ವೆಲ್. ಸೊ ಸ್ನೇಹಿತರೆ, ಫೈನಲ್ ಕ್ವಶನ್, ಶುಡ್ ಯು ಬೈ ದಿಸ್? ಬೈಕ್ ಚೆನ್ನಾಗಿದೆ. ಸೊ ಬೈಕ್ ಚೆನ್ನಾಗಿದೆ ಅನ್ನೋದಕ್ಕೂ ಫುಲ್ ಹೆವಿ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಯಾರಿಗಪ್ಪ ಇದು ಗಾಡಿ ಅಂತ ಹೇಳಿದ್ರೆ, ಇವಾಗ ಒಂದು 200cc ಕೆಟಗರಿಯಲ್ಲಿ ಇದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ದಿಸ್ ಎ ಗುಡ್ ಬೈಕ್. ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಒಳ್ಳೆ ಪವರ್ ಡೆಲಿವರಿ ಇದೆ. ನೀವು ಹೈವೇಲಿ ಕ್ರೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆರಾಮಾಗಿ 130 140 ನೀವು ಕ್ರೂಸ್ ಮಾಡ್ಕೊಳ್ಬೋದು. ಈ ಥರ ಒಕೇಶನಲ್ಲಿ ನೀವೆಲ್ಲರೂ ಆಫ್ ರೋಡ್ ಟ್ರಯಲ್ಸ್ ಹೋಗ್ತೀರಾ ಅಂತ ಹೇಳಿದ್ರು ನಿಮಗೆ ಒಳ್ಳೆ ಎಲೆಕ್ಟ್ರಾನಿಕ್ಸ್ ಇದೆ. ಸೊ ಫಾರ್ ದೆಮ್ ಆಲ್ಸೋ ಇಟ್ಸ್ ಯೂಸ್ಫುಲ್. ಇಲ್ಲ ನೀವು ಹೈಯರ್ CC ಗಾಡಿಯಲ್ಲಿ ಇರ್ತೀರಾ, 800 ಇಲ್ಲ 1000cc 1200cc ಗಾಡಿಗಳನ್ನ ಓಡಿಸ್ತಾ ಇರ್ತೀರಾ, ನಿಮಗೆ ಒಂದು ಫ್ರೆಂಡ್ಲಿ ಗಾಡಿ ಬೇಕು 300 to 400cc ಕೆಟಗರಿಯಲ್ಲಿ ಅಂತ ಹೇಳಿದ್ರೆ ಈವನ್ ದೇ ಕ್ಯಾನ್ ಕನ್ಸಿಡರ್ ದಿಸ್ ಬೈಕ್ ಅಂತ ಹೇಳಿ ನಾನು ಒಂದು ಸಜೆಷನ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ನಿಮಗೆ ಅಡ್ವೆಂಚರ್ X ಯಾರು ತೊಗೊಬೇಕು ಅಂತ ಹೇಳಿರುತ್ತೆ. ಅಡ್ವೆಂಚರ್ X ಯಾರಿಗೆ ಅಂತ ಹೇಳಿದ್ರೆ, ಸಮ್ವನ್ ಹೂ ಡೋಂಟ್ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಮನಿ, 1 ಲಕ್ಷ ಸೇವ್ ಮಾಡಬೇಕಂತ ಇದ್ದು ನೋಡ್ತಾ ಇದ್ದವ್ರಿಗೆ ಆ್ಯಕ್ಚುಲಿ ಅಡ್ವೆಂಚರ್ X. ಅವರು ತುಂಬ ಆಫ್ ರೋಡ್ ಏನೂ ಮಾಡಲ್ಲ, ಎಲ್ಲೋ ಒಕೇಶನಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ದಿರೋ ಕಡೆನೂ ಗಾಡಿ ಹ್ಯಾಂಡಲ್ ಮಾಡಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ದೇ ಕ್ಯಾನ್ ಗೋ ಫಾರ್ ದ ಅಡ್ವೆಂಚರ್ X. ಅದರಲ್ಲಿ ನಿಮಗೆ ಏನಿಲ್ಲ, ಲೀನ್ ಸೆನ್ಸಿಟಿವ್
ಕಾರ್ನರಿಂಗ್ ABS ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು ಮಿಸ್ ಆಗುತ್ತೆ, ಜೊತೆಗೆ ಮೇಯ್ನು ನಿಮಗೆ ಕ್ರೂಸ್ ಕಂಟ್ರೋಲ್ ಮಿಸ್ ಆಗುತ್ತೆ. ಸ್ವಲ್ಪ ಸೀಟ್ ಹೈಟ್ ಕೂಡ ಕಡಿಮೆ, ಅದು 1 kg ಕರ್ವ್ ವೇಟ್ ಕೂಡ ಕಡಿಮೆ ಆಗುತ್ತೆ. ಟ್ಯೂಬ್ಲೆಸ್ ಬಂದ್ರೂ ಅದರಲ್ಲಿ ನಿಮಗೆ ಅಲಾಯ್ಸ್ ಬರುತ್ತೆ, 19 ಮತ್ತು 17 ಬರುತ್ತೆ ಇನ್ಸ್ಟೆಡ್ ಆಫ್ 21. ಸೊ ಈ ಥರ ಸ್ಮಾಲ್ ಬಿಟ್ ಆಫ್ ಡಿಫ್ರೆನ್ಸಸ್ ಬಿಟ್ಟರೆ ಇನ್ನೆಲ್ಲದು ಸೇಮ್. ಸೊ ಇನ್ನು SMC ಎಂಡ್ಯೂರೋ ಇವೆಲ್ಲ ಲೈನಪ್ಪಲ್ಲಿದೆ. ನೀವು ಬೇಗ ಡಿಮ್ಯಾಂಡ್ ಜಾಸ್ತಿ ಮಾಡಿದಷ್ಟು ಗಾಡಿನ ಬೇಗ ತರ್ತಾರೆ. ಸೊ ನಿಮಗೇನು ಅನ್ನಿಸ್ತು ಅಬೌಟ್ ದ ಆಲ್ ನ್ಯೂ 390 ಅಡ್ವೆಂಚರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡ ನಿಮಗೆ ಅದೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದು ನಮ್ಮ ಫಸ್ಟ್ ರೈಡ್ ಇಂಪ್ರೆಷನ್ಸ್ ಅಂತ ಹೇಳ್ಬೋದು. ಹೈವೇ ಅಲ್ಲಿ ಜಾಸ್ತಿ ಸ್ಯಾಡಲ್ ಟೈಮ್ ನಮಗೆ ಸಿಕ್ಕಿದ್ರೆ ನಿಮಗೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಶೇರ್ ಮಾಡ್ಬೋದು. ಸೊ ಸ್ಟೇ ಟ್ಯೂನ್ ಫಾರ್ ದಟ್ ಒನ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.